ಎಷ್ಟೋ ಆಸೆಗಳು ನಮ್ಮ ಮುಂದೆ ವ್ಯಕ್ತ ಆಗ್ತಾನೇ ಇವೆ. ಅವುಗಳಲ್ಲಿ ಕೆಲವನ್ನ ಈಡೇರಿಸಿದ್ವಿ. ನಿನ್ನೆಯ ಸಂಚಿಕೆಯಲ್ಲಿ ನಾವು ಇಬ್ಬರ ಬದುಕುಗಳು ಬದಲಾದದ್ದನ್ನ ನೋಡಿದ್ವಿ. ಸಮಾಜದಿಂದ ನಿರ್ಲಕ್ಷಿಸಲ್ಪಟ್ಟ ಹಾಗೂ ದುಡಿಯುವ ಅದಮ್ಯ ಆಸೆ ಹೊತ್ತ ಅಂಗವಿಕಲೆ ಯಶೋಧ ಬೆಂಗಳೂರಿನ ಪ್ರತಿಷ್ಠಿತ ಮಳಿಗೆಯೊಂದರಲ್ಲಿ ಉದ್ಯೋಗ ಪಡೆದದ್ದು ಮತ್ತು ಬದುಕಿನುದ್ದಕ್ಕೂ ಸವಾಲುಗಳನ್ನೇ ಎದುರಿಸಿ ಹೊಲಿಗೆ ಯಂತ್ರಕ್ಕಾಗಿ ಸ್ಟುಡಿಯೋಗೆ ಬಂದಿದ್ದ ಸೌಭಾಗ್ಯಳನ್ನ ಯಾವ ರೀತಿ ನಾವು ಸ್ವಉದ್ಯೋಗಕ್ಕೆ ಅಣಿಗೊಳಿಸಿದ್ವಿ ಅಂತ, ಜೊತೆಗೆ ಅವಳ ಮಗನಿಗೆ ವೈದ್ಯಕೀಯ ಸಹಾಯವನ್ನ ಒದಗಿಸಿದ್ವಿ ಅಂತ. ಬನ್ನಿ, ಇಂದು ಕೂಡ ಕೆಲವು ಆಸೆಗಳನ್ನ ನೋಡೋಣ. ಖುಷಿಯಿಂದ ಶಿವಣ್ಣವ್ರಿಗೆ ಒಂದು ಪುಷ್ಪಾಲಯವನ್ನು ಹಾಕ್ತೀನಿ. ಸರ್ ಜೊತೆ ಒಂದು ಡ್ಯಾನ್ಸ್ ಮಾಡಬೇಕು ಅನ್ನೋ ಆಸೆ ಇದೆ. ಶಿವಣ್ಣನವರು ನಮ್ಮ ಜೊತೆ ಸಿಕ್ಕಿದ್ರೆ ನಮ್ಮೂರು ಕರ್ಕೊಂಡು ಹೋಗ್ತೀನಿ. ಇಂದಿನ ಯುವ ಪೀಳಿಗೆಗೆ ಒಳ್ಳೆಯ ಬುದ್ಧಿವಾದವನ್ನು ಶಿವಣ್ಣವರು ಹೇಳಬೇಕು. ಇದು ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ಕಟ್ಟಕಡೆಯ ಊರು ಹನುಮಸಾಗರ. ಇದು ಪುರಾತನವಾದ ಊರು. ಇಲ್ಲಿಯ ಜನ ಕಾಯಕ ಯೋಗಿಗಳು. ಇದನ್ನೋಡಿ, ಜಗನ್ಮಾತೆ ಅಂಬಾ ಭವಾನಿ ದೇವಸ್ಥಾನ. ಈ ದೇವಸ್ಥಾನದ ಶಿಲ್ಪ ವಿನ್ಯಾಸವನ್ನ ನೋಡಿದ್ರ ಬಹುಶಃ ಈ ಅಂಬಾಮಾತೆಯ ಕೃಪೆಯೋ ಏನೋ ಈ ಕಲೆ ಇನ್ನೂ ಇಲ್ಲಿ ಜೀವಂತವಾಗಿ ಉಳಿದಿದೆ. ಕಲ್ಯಾಣ್ ಜ್ಯುವೆಲ್ಲರ್ಸ್, ನಾನಿರುವುದೇ ಬಾಳಕದನದಲ್ಲಿ ಭರವಸೆಗಳು ಬೇಕು, ನಾಳೆ ನನ್ನದೆಂಬುವ ನಂಬಿಕೆಗಳು ಬೇಕು, ಜೀವರಾಶಿಯಲ್ಲಿ ಮಾನವರಿಗೆ ಆದ್ಯತೆ, ನಾವೇ ಮೂಢರಾದರೆ ಜ್ಞಾನಕ್ಕೆಲ್ಲಿ ಪೂಜ್ಯತೆ, ಇಲ್ಲಿಸಬೇಕು ಇದ್ದು ಜಯಿಸಬೇಕು, ನಾಗರಿಕರಾದ ಮೇಲೆ ಸುಗುಣರಾಗಬೇಕು. ಈ ಹಾಡಿನಲ್ಲಿ ಎಷ್ಟು ಅರ್ಥ ಇದೆ ಗೊತ್ತಾ? ಮನುಷ್ಯ ಜನ್ಮ ಆಗ್ತಿದ್ರೆ ಏನಾದ್ರು ಸಾಧಿಸ್ಬೇಕು. ಸಾಧಿಸಕ್ಕೆ ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ತೊಂದರೆಗಳು ಬರುತ್ತೆ. ಆ ತೊಂದರೆಗಳು ಬಂದರೂ ಅದನ್ನ ಫೇಸ್ ಮಾಡಿ ಗೆಲ್ಲೋನೇ ನಿಜವಾದ ಮನುಷ್ಯ. ಫಸ್ಟ್ ಆಫ್ ಆಲ್ ಕಾನ್ಫಿಡೆನ್ಸ್ ಇರಬೇಕು. ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಈಗ ಬರ್ತಾ ಇರೋ ವ್ಯಕ್ತಿ ಮಾರುತಿ ಅಂತ, ಆತ ಒಬ್ಬ ಶಿಲ್ಪಿ. ಡಾಕ್ಟರ್ ರಾಜ್ಕುಮಾರ್ ಅವರ ಅಭಿಮಾನಿಯಾಗಿರುವ ಮಾರುತಿ ಅವರಿಗೆ ಬಾಲ್ಯದಲ್ಲಿ ಚಿತ್ರಕಲೆಯಲ್ಲಿ ತುಂಬಾ ಆಸಕ್ತಿ ಇತ್ತಂತೆ. ಈ ಆಸಕ್ತಿಯೇ ಇವರನ್ನು ಶಿಲ್ಪಕಲೆಯತ್ತ ಸೆಳೆಯುವಂತಾಯಿತು. ತುಂಬಾ ಆಸಕ್ತಿಯಿಂದ ಶಿಲ್ಪಕಲೆಯನ್ನ ಕಲಿತರು. ಕ್ರಮೇಣ ದಿನದಿಂದ ದಿನಕ್ಕೆ ಇವರ ಕೆಲಸದಿಂದ ಒಬ್ಬ ಪರಿಪೂರ್ಣ ಶಿಲ್ಪಿಯಾಗಿ ಮಾರ್ಪಟ್ಟರು. ಈಗ ಮಾರುತಿಯವರು ಕರ್ನಾಟಕದ ಹಿರಿಯ ಶಿಲ್ಪಿಗಳಲ್ಲಿ ಒಬ್ಬರು. ಹೀಗೆ ಬದುಕು ತನ್ನಷ್ಟಕ್ಕೆ ತಾನೇ ಸಾಗ್ತಾ ಇರುವಾಗ ಒಂದು ಅನಿರೀಕ್ಷಿತ ಘಟನೆ ಇವರ ಬದುಕನ್ನ ಘಾಸಿಗೊಳಿಸಿತು. ಹೇಳಿ ಮಾರುತಿ, ನೀವು ಶಿಲ್ಪಿ ಅಂತ ಹೇಳಿದ್ರಿ, ಏನೇನು ಥರ ಮಾಡಿದ್ದೀರಾ? ಎಲ್ಲಿಂದ ಬರ್ತಾ ಇದ್ದೀರಾ? ಫಸ್ಟು ಹನುಮಸಾಗರ, ಕೊಪ್ಪಳ. ಓಕೆ. ನಿಮಗೆಲ್ಲ ಆಶ್ಚರ್ಯ ಆಗ್ತಿರ್ಬೋದು ಯಾಕೆ ಅವ್ರು ಶಾಲ್ ಮುಚ್ಕೊಂಡಿದ್ರು ಅಂತ. ಆ್ಯಕ್ಚುಲಿ ಅವ್ರಿಗೆ ಒಂದು ಕೈ ಇಲ್ಲ. ಕೈ ಇಲ್ಲದೇ ಅವರ ಶಿಲ್ಪಿ ಅವ್ರ ಕೆಲಸ ಏನಿದೆ ಅದು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ರು. ಅದಕ್ಕೆ ಮೊದಲೇ ಹೇಳಿದೆ ಪ್ರೋಗ್ರಾಮಿಂದ ಮುಂಚೆನೇ, ಯಾವಾಗಲಷ್ಟೇ ಮನುಷ್ಯನ ಕಾನ್ಫಿಡೆನ್ಸ್ ಇರಬೇಕು ಅಂತ. ಆ ಕಾನ್ಫಿಡೆನ್ಸ್ ಇನ್ನೂ ಬಿಟ್ಟಿಲ್ಲ, ಆ ಕೆಲಸ ಇನ್ನು ಮುಂದುವರಿಸ್ತಾ ಇದ್ದಾರೆ. ಬನ್ನಿ ಕೇಳೋಣ, ಏನೇನು ಮಾಡ್ತಿದ್ರಿ ಮಾರುತಿ? ಚಿಕ್ಕ ವಯಸ್ಸಲ್ಲಿದ್ದ ಫಸ್ಟಿಗೆ ಅಂದರೆ ಅಪ್ಪಾಜಿ ಅವ್ರದ್ದು ಡ್ರಾಯಿಂಗ್ ಮಾಡಕತ್ತಿದ್ದರು. ಡ್ರಾಯಿಂಗ್ ಮಾಡ್ತಾರೆ? ಡ್ರಾಯಿಂಗ್ ಮಾಡ್ತಾರೆ. ಓಕೆ. ಅದು ಮಾಡ್ತಾ 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 ಶಿಲ್ಪಿ ಕೆತ್ತನೆಗೆ ಬಂದನು. ಶಿಲ್ಪಿ ಕೆತ್ತನೆಗೆ ಏನೇನು ಥರ ಶಿಲ್ಪಿ ಕೆತ್ತನೆ ಮಾಡಿದ್ದೀರಾ ನೀವು? ಈಗ ಅಷ್ಟಲಕ್ಷ್ಮಿ ಮಾಡೀನಿ. ದೇವರು ಅಷ್ಟಲಕ್ಷ್ಮಿ. ಅಷ್ಟಲಕ್ಷ್ಮಿ, ದುರ್ಗಾದೇವಿ, ಹನುಮಂತಂದು, ಬಾಹುಬಲಿ, ಸಮಾಧಿ ಗದ್ದಿಗಲ್ಲು, ಹೌದು, ಗಣೇಶ. ನಿಮಗೆ ಯಾವಾಗಿಂದ ಕೈ ಇಲ್ಲ?
ಈಗ 7 ವರ್ಷ ಆತ್ರಿ ಕೈ. 7 ವರ್ಷ. ಯಾಕೆ, ಏನಾಗಿತ್ತು? ಇದು ದೇವಸ್ಥಾನಕ್ಕೆ ಎಲ್ಲಮ್ಗೆ ಹೋಗೋ ಹೊತ್ನಾಗ ಬರೋ ಹೊತ್ನಾಗ ಆಕ್ಸಿಡೆಂಟ್ ಆಯ್ತಾಗ ಲಾರಿಗೆ ಡಿಕ್ಕಿ ಹೊಡೆದು. ತುಂಬ ನೋವಾಗುತ್ತೆ, ಕೇಳೋಕ್ಕೇನೋ ಒಂಥರ ಬೇಜಾರಾಗುತ್ತೆ. ಯಾಕಂದರೆ ಇಂಥ ಒಳ್ಳೆ ಕಲೆಗಾರನಿಗೆ ಒಂದು ಇದು ಹೋಗ್ಬಿಟ್ರೂ ದುಃಖ ಪಡ್ತಾರೆ. ಆಮೇಲೆ ಅವರು ಬಿಟ್ಬಿಡ್ತಾರೆ ಆ್ಯಕ್ಚುಲಾಗಿ. ಏನಂತ ಒಂದು ಆ ಕೆಲಸನ ಮುಂದುವರ್ಸೋಕ್ಕೆ ಬಿಟ್ಬಿಟ್ಟು ಸಾಕಪ್ಪ ಇನ್ನು ನಮ್ಮ ಜೀವನ ಅಷ್ಟೇ ಅಂತ ಬಿಟ್ಬಿಡ್ತಾರೆ. ಅದೇ ನೀವು ಅದನ್ನು ಬಿಡ್ದೇನೆ ತಿರ್ಗಿ ಹೆಂಗೆ ಸಾಧಿಸ್ತೀರಾ? ಅದು ಆ ಶಕ್ತಿ ಎಲ್ಲಿಂದ ಬಂತು ನಿಮಗೆ? ದೇವಿ ಆಶೀರ್ವಾದ ಆಗಿರೋದು. ಹೌದು, ನೀವು ದೇವ್ರ ಕೆತ್ತೆಲ್ಲ ಮಾಡಿದ್ದೀರ ನೋಡಿ. ಅದೇ ಹನುಮಂತನ ಮಾಡಿದ್ದೀರಾ, ಆಮೇಲೆ ಬಾಹುಬಲಿ ಮಾಡಿದ್ದೀರಾ, ಆಮೇಲೆ ಶಕ್ತಿದು ಮಾಡಿದ್ದೀರಾ. ಸೊ ಆ ದೇವರೇ ನಿಮ್ಗೆ ಶಕ್ತಿ ಕೊಟ್ಟರು ಅಂತ ಕಾಣುತ್ತೆ. ಏನೇ ಆದರೂ ಕಾನ್ಫಿಡೆನ್ಸ್ ಲೂಸ್ ಮಾಡಬೇಡ. ನೀನು ಹೋಗ್ತಾರೋ ಮಾರುತಿ, ನಿಮ್ಮ ಹೆಸರೇ ಮಾರುತಿ ಅಲ್ಲ, ದೇವರೇ ನಿಮ್ಮಲ್ಲಿ ಇದ್ದಾನೆ. ಅದಕ್ಕೋಸ್ಕರ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಅನಿರೀಕ್ಷಿತ ಅಪಘಾತ ಮಾರುತಿಯವರ ಒಂದು ಕೈಯನ್ನೇ ಸಂಪೂರ್ಣವಾಗಿ ಬಲಿ ತೆಗೆದುಕೊಂಡ್ಬಿಡ್ತು. ಶಿಲ್ಪಕಲಾ ಕಾರ್ಯಕ್ಕೆ 2 ಕೈಗಳು ತುಂಬಾ ಅವಶ್ಯ. ಮಾರುತಿಯವರು ತೀರಾ ಕುಗ್ಗಿ ಹೋದರು. ತಮ್ಮ ಅದೃಷ್ಟವನ್ನು ಶಪಿಸಿದರು. ಆದರೆ ಇವರು ಯಾವತ್ತಿಗೂ ತಮ್ಮ ಆತ್ಮವಿಶ್ವಾಸವನ್ನ ಕಳೆದುಕೊಳ್ಳೇ ಇಲ್ಲ. ಇದರ ಫಲವಾಗಿಯೇ ಇಂದು ತಮ್ಮ ಒಂದೇ ಕೈಯಿಂದ ಶಿಲ್ಪಕಲಾಕೃತಿಗಳನ್ನು ರಚಿಸಲು ಪ್ರಾರಂಭಿಸಿದ್ದಾರೆ. ಆಮೇಲೆ ನಿಮ್ಮ ಫ್ಯಾಮಿಲಿ ಯಾರು ಇದ್ದೀರಾ? ನಮ್ಮ ಮಕ್ಕಳು 5 ಮಂದಿ ಆಗಿರು. 5 ಮಂದಿ ಇದ್ದಾರೆ. ಮಂಜುಳಾ, ತೂಜಣಸ, ರವಿ, ಆನಂದ, ಭವಾನಿ, 5 ಮಂದಿ. ನಿಮ್ಮ ಮಕ್ಕಳು ಯಾರು ಮಾಡ್ತಾರೆ ಈ ರೀತಿ ಶಿಲ್ಪಿ? ಮಾಡ್ತಾರೆ. ಯಾರು ಮಾಡ್ತಾರೆ? 2 ಮಾಡ್ತಾರೆ ಹಾಕ್ರಿ. 2 ಮಾಡ್ತಾರೆ, ರವಿ ಮತ್ತೆ ಭವಾನಿ. ಬಂದಿದ್ದಾರ? ಜೊತೆಲಿ ಬಂದಿದ್ದಾರೆ ಅವರು? ಬಂದಾರ ಹಾಕ್ರಿ. ಹೌದಾ? ಯಾರು ಬಂದಿದ್ದಾರೆ? ರವಿ, ಆನಂದ. ಎಲ್ಲಿದ್ದಾರೆ? ಇಲ್ಲೇ ಕುಂತಾರೆ ಹಾಕ್ರಿ. ನೀವು ಮಕ್ಕಳ ಇಬ್ರು? ನಮಸ್ಕಾರ. ಕೂತ್ಕೊಳ್ಳಿ. ಹೇಳಿ ಮಾರುತಿ ಅವರೇ, ಹೆಂಗೆ ಈ ಒಂದು ಕೈ ಹೋದ್ಮೇಲೆ ಹೆಂಗೆ ತಿರ್ಗಾ ಅದೇ ಕೆಲಸನ ಹೆಂಗೆ ಕಂಟಿನ್ಯೂ ಮಾಡ್ತಿದ್ದೀರಾ? ಸಪೋರ್ಟ್ ಯಾರು ಇತ್ತಾ, ಇಲ್ಲ ಬೇರೆ ರೀತಿ ಯಾವ್ದಾರ ಇದು ಮಾಡ್ತಿದ್ದೀರಾ? ಬಟ್ ಅದು ಮನುಷ್ಯನೊಳಗೆ ಮಾಡ್ಬೇಕನ್ನೋದು ಇಲ್ಲ, ಚೆನ್ನಾಗಿದೆ, ಆಯಿತು. ಬಟ್ ಒಂದು ಕೈಲಿ ಹೆಂಗೆ ಮಾಡ್ತಿದ್ರಿ? ಯಾಕಂದರೆ ಅದಕ್ಕೆ 2 ಕೈನೂ ಇರಬೇಕಲ್ವ? ಅದು ಉಳಿ ತಗೊಂಡು ಆಗ ಹಿಂಗೆ ಜಜ್ಕೊಂತ ಕುಂತು ಬಿಡೋದು, ಡ್ರೆಸ್ಸಿಂಗ್ ಮಾಡೋದು. ಬಟ್ ಆದರೂ ಭಾಳ ಕಷ್ಟ, ನೋವಾಗುತ್ತೆ ಅಲ್ವಾ? ಕಷ್ಟ ಆಗುತ್ತೆ. ಬಟ್ ಕಷ್ಟಪಟ್ಟರೆ ಸುಖ ಅಲ್ವಾ? ಆಯಿತು. ಇವಾಗ ನಮ್ಮ ಶೋಗೆ ಬಂದಿದ್ದೀರಾ ಮಾರುತಿ ಅವರೇ, ಏನು ಆಸೆ ಹೊತ್ಕೊಂಡು ಬಂದಿದ್ದೀರಾ? ಏನು ಆಸೆ ನಿಮ್ಮದು? ನಮ್ದು ಆಸೆ ಅಂದರೆ ಈ ಕೈ ಒಂದು ಹಾಕಿಸ್ಬಿಟ್ರೆ ಆತಾಗ. ಒಂದು ಕೈ ಇಲ್ಲದೆ ಇರೋದು ಒಂದು ತುಂಬ ಕಷ್ಟ ಆಗ್ತಿದೆ. ಕಷ್ಟ. ಸೊ ಆ ಕೈ ಹಾಕ್ಸ್ಬೇಕು. ಅಂದರೆ ಆ ಕೈ ಹಾಕ್ಸ್ಮೇಲೆ ಉಪಯೋಗ ಆಗ್ಬೇಕಲ್ವಾ ನಿಮಗೆ? ಉಪಯೋಗ ಆಗ್ಬೇಕಲ್ಲ. ಆ ರೀತಿ, ಯಾಕಂದರೆ ಆ ರೀತಿ ಒಂದು ಅದಕ್ಕೇನೋ ಕೈ ಬಂದು ಸ್ಪೆಷಲ್ ಕೈ ಬಂದು ಎಲ್ಲ ಮೂಮೆಂಟ್ಸ್ ಎಲ್ಲ ಬರುತ್ತಂತೆ. ಮೂಮೆಂಟ್ಸ್ ಅದು ಬಟನ್ ಇರುತ್ತೆ ಸರ್. ಆ ಬಟನ್ ಹಾಕಿದ್ರೆ ಈ ಬಟ್ ಹಿಂಗೆ ಹಿಡ್ಕೊಂಡು ನೀವು ಅದು ಹಾಕಿದ್ರೆ ಸ್ವಲ್ಪ ಈಸಿ ಆಗುತ್ತೆ. ಈಸಿ ಆಗುತ್ತೆ. ಬೇರೆ ಏನು ಆಸೆ ಇದೆ ಅದು ಬಿಟ್ಟರೆ? ಬೇರೆ ಆಸೆ ಏನೂ ಇಲ್ಲ ಸರ್. ನೀವು ಕೈ ಹಾಕ್ಕೊಡ್ಬೇಕು. ಯಾಕಂದರೆ ನಿಮ್ಮ ಕೆಲಸನ ಇನ್ನೂ ಚೆನ್ನಾಗಿ ಮಾಡಬೇಕು. ಆಯಿತು ಮಾರುತಿ ಅವರು, ತುಂಬ ಖುಷಿ ಆಯಿತು. ನಿಮ್ಮ ಆಸೆನ ಹೇಳ್ಕೊಂಡಿದ್ದೀರಾ. ನೋಡೋಣ ನಾವು ಯಾರನ್ನ ಮೀಟ್ ಮಾಡಿ ಯಾವ ರೀತಿ ಮಾಡೋಕ್ಕಾಗುತ್ತೆ. ಯಾಕಂದರೆ ನಮಗೂ ಆ ವಿಷಯ ಬಗ್ಗೆ ಜಾಸ್ತಿ ಗೊತ್ತಿಲ್ಲ. ಸೊ ಯಾವ ಡಾಕ್ಟ್ರನ್ನ ಮೀಟ್ ಮಾಡಿ ಹೆಂಗೆ ಮಾಡಿಸ್ಬೋದು, ಅದನ್ನು ಎಷ್ಟಾಗುತ್ತೆ ಅದೆಲ್ಲ ಮಾಡಿ ನಮ್ಮ ಟೀಮ್ನ ಹೇಳ್ತೀನಿ. ವಿಚಾರಿಸ್ಕೊಂಡು ಬಂದಮೇಲೆ ಏನಾಗುತ್ತೆ ಅಂದ್ಬಿಟ್ಟು ನಿಮಗೆ ಇದು ಮಾಡ್ತೀನಿ. ನಿಮ್ಮ ಆಸೆನ ಪೂರೈಸೋಕೆ ನಾವು ಪ್ರಯತ್ನ ಪಡ್ತೀವಿ. ಓಕೆ? ನಮ್ಮ ಆಸೆನ ಹೇಳ್ಕೊಂಡಿದ್ದಾರೆ. ಅವ್ರಿಗೇನಿಲ್ಲ, ಇನ್ನೊಂದು ಕೈ ಹಾಕ್ಸ್ಕೊಟ್ರೆ ಇನ್ನೂ ಅವ್ರ ವರ್ಕ್ನ ಇನ್ನೂ ಚೆನ್ನಾಗಿ ಮುಂದುವರ್ಸ್ಕೊಂಡು ಹೋಗ್ತಾರಂತೆ. ನಾವು ಅದ್ರ ಪ್ರಕಾರ ಹೆಂಗೆ ಮಾಡೋದು ಅಂತ ನಮ್ಮ ಟೀಮ್ ಜೊತೆ ಚರ್ಚೆ ಮಾಡಿ ಅವ್ರ ಆಸೆನ ಪೂರೈಸೋದು ಹೆಂಗೆ ಅಂತ ನಾವೆಲ್ಲ ತೀರ್ಮಾನ ಮಾಡ್ತೀವಿ. ಇದು ಮಂಗಳೂರು, ಕರ್ನಾಟಕದ ಕರಾವಳಿ. ಮಂಗಳೂರು ಕರ್ನಾಟಕಕ್ಕೆ ಅನೇಕ ಮಹಾನ್ ಪ್ರತಿಭೆಗಳನ್ನು ಕೊಡುಗೆಯಾಗಿ ಕೊಟ್ಟ ಹೆಗ್ಗಳಿಕೆಯನ್ನು ಹೊಂದಿದೆ. ಒಂದ್ಸಲ ಏನಾಯ್ತು ಅಂದರೆ
ಭಕ್ತ ದೇವ್ರಿಗೆ ಪೂಜೆ ಮಾಡ್ತಾಯಿದ್ದ. ಸಡನ್ನಾಗಿ ದೇವ್ರ ಪ್ರತೀಕ್ಷೆ ಆಗ್ಬಿಟ್ರು. ದೇವ್ರು ಕೇಳಿದ್ರು, ಅಲ್ಲಪ್ಪ ಇವಾಗ ಗಂಡಸ್ರು ಗ್ರೇಟಾ ಹೆಂಗಸ್ರು ಗ್ರೇಟಾ ಅಂತ ಕೇಳಿದ್ರು. ಅದಕ್ಕೆ ಭಕ್ತ ಹೇಳ್ದ, ಇದರಲ್ಲೇ ಸ್ವಾಮಿ ಡೌಟು, ಗಂಡಸ್ರೇ ಗ್ರೇಟು, ಯಾಕಂದರೆ ನಾವು ಸಂಪಾದನೆ ಮಾಡ್ತೀವಿ, ಫ್ಯಾಮಿಲಿ ನೋಡ್ಕೋತೀವಿ, ಹೆಣ್ಣಿಗೆ ಏನಾದರೂ ಡೇಂಜರ್ ಅಂತ ಬಂದರೆ ನಾವೇ ಕಾಪಾಡ್ತೀವಿ, ಅದಕ್ಕೆ ನಾವೇ ಗ್ರೇಟು. ಸರಿ ಆಯ್ತಪ್ಪ. ಎರಡನೇ ಪ್ರಶ್ನೆ, ವರ್ಲ್ಡ್ಲಿ ಎಷ್ಟು ಪಾಪ್ಯುಲೇಷನ್? ಒಂದು 600 ಕೋಟಿ. ಅವ್ರು ಹೇಳಿದ್ರು 300 ಕೋಟಿ ಗಂಡಸರು, 300 ಕೋಟಿ ಹೆಂಗಸರು. ಆಯ್ತಪ್ಪ, 300 ಕೋಟಿ ಗಂಡಸರು ಒಂದು ಕಡೆ ಇಡು, 300 ಕೋಟಿ ಹೆಂಗಸರಿದ್ದಾರೆ. ಈ 300 ಕೋಟಿ ಗಂಡಸ್ಗೆ ಯಾರು ಜನ್ಮ ಕೊಟ್ಟಿದ್ದು? ಭಕ್ತನಿಗೆ ಅದು ಹೆಣ್ಣು. ಹೆಂಗಯ್ಯ ಮತ್ತೆ ದೇವ್ರು ನಕ್ಬಿಟ್ಟ. ಮತ್ತು ಹೆಂಗೆ ಹೇಳ್ತೀಯಪ್ಪ ಗಂಡಸರು ಗ್ರೇಟ್ ಅಂತ? ಹೆಂಗಸರು ತಾನೇ ಗ್ರೇಟು. ಅದಕ್ಕೆ ತಾನೇ ತಾಯಿಯಾಗ ಭಾಗ್ಯನ ಹೆಣ್ಣಿಗೆ ಕೊಟ್ಟರು. ಎಸ್, ಇವತ್ತು ಹೆಣ್ಣು ಗಂಡಸ್ಗಿಂತ ಕಮ್ಮಿ ಇಲ್ಲ ಅಂತ ಎಲ್ಲ ಫೀಲ್ಡು ಮುನ್ನುಗ್ತಾ ಇದ್ದಾರೆ. ನಾನು ಯಾಕೆ ಇದೆಲ್ಲ ಹೇಳ್ತಿದ್ದೀನಿ ಅಂದರೆ, ಇವತ್ತು ಬರ್ತಾ ಇರೋ ಒಂದು ಹೆಣ್ಣು, ಅವರು ಮಂಗಳೂರಿಂದ ಉಳ್ಳಾಳಿಂದ ಬರ್ತಾ ಇದ್ದಾರೆ, ಗೀತಾಬಾಯಿ ಅಂತ. ಪ್ರತಿಭೆ ಮತ್ತು ಬಡತನ ಎರಡು ಒಮ್ಮೆಲೆ ಹುಟ್ಟಿರುವಂಥವು. ಇವರಲ್ಲಿ ಗೀತಾಬಾಯಿ ಕೂಡ ಒಬ್ಬರು. ಯಾಕಂದ್ರೆ ಒಂದು ಹೊತ್ತಿನ ಊಟಕ್ಕಾಗಿ ಎಂಥ ಚಿಕ್ಕ ಕೆಲಸವನ್ನಾದರೂ ಮಾಡುವ ಹಾಗೂ ಮೀನಿನ ಮಾರ್ಕೆಟ್ನಲ್ಲಿ ಪ್ಲಾಸ್ಟಿಕ್ ಚೀಲಗಳನ್ನು ಮಾರುವ ಬಡ ಹೆಣ್ಣುಮಗಳು. ಆದರೆ ಇವರ ಸಾಧನೆ ಚಿಕ್ಕದಲ್ಲ. ಬದುಕಿನಲ್ಲಿ ಬಡತನವನ್ನ ಪಡೆದುಕೊಂಡಿದ್ರೂ ಇವರ ಸಾಧನೆಯಲ್ಲಿ ಶ್ರೀಮಂತಿಕೆಗೇನೂ ಕೊರತೆ ಇಲ್ಲ. ಇವರು ಕರ್ನಾಟಕಕ್ಕೆ ಹಾಗೂ ಇಡೀ ದೇಶಕ್ಕೆ ಹೆಮ್ಮೆ ತಂದು ಕೊಟ್ಟಿದ್ದಾರೆ. ಹಾಗಾದರೆ ಯಾರು ಈ ಗೀತಾಬಾಯಿ ಮತ್ತು ಅವರೇನ್ ಸಾಧನೆ ಮಾಡಿದ್ದಾರೆ ಅಂತ ಅವರ ಮಾತಲ್ಲೇ ಕೇಳೋಣ ಬನ್ನಿ. ಅವರು ಒಂದು ಆಸೆ ಹೊತ್ಕೊಂಡು ಬರ್ತಾ ಇದ್ದಾರೆ. ಏನು ಆಸೆ ಅಂತ ಅವ್ರ ಬಾಯಲ್ಲ ಕೇಳ. ಸೊ ಲೆಟ್ಸ್ ವೆಲ್ಕಮ್ ಗೀತಾಬಾಯಿ. ಹೇಳಿ ಗೀತಾಬಾಯಿ, ಉಳ್ಳಾಳಿಂದ ಬರ್ತಾ ಇದ್ದಾರೆ? ಮಂಗಳೂರಿನ ಉಳ್ಳಾಳದಿಂದ ಬರ್ತಾ ಇದ್ದೀನಿ. ಓಕೆ, ಯಾರ್ಯಾರಿದ್ದಾರೆ ನಿಮ್ಮ ಫ್ಯಾಮಿಲಿ? ನಮ್ಮದು ಅಣ್ಣ ಮತ್ತು ಅತ್ತಿಗೆ ಮತ್ತು ಅವ್ರ ಮಕ್ಕಳು 4 ಜನ. ತಂದೆ ತಾಯಿ ತೀರಿ ಹೋಗಿದ್ದಾರೆ. ಹೌದು. ನಿಮ್ಗೆ ಏನು ಏಜ್ ಇವಾಗ? 34. ನಿಮಗೆ ಮದುವೆ ಆಗಿದೆ? ಇಲ್ಲ. ಇಲ್ಲ. ಯಾಕೆ? ಅಂದರೆ ಕ್ರೀಡೆಯಲ್ಲಿ ಆಸಕ್ತಿ, ಅದಕ್ಕೆ ಮುಂದೆ ಹೋಗ್ಬೇಕಂತ. ಸ್ಪೋರ್ಟ್ಸ್. ಯಾವ ಸ್ಪೋರ್ಟ್ಸ್ಲಿ ನೀವು? ಪವರ್ ಲಿಫ್ಟಿಂಗ್ ಮತ್ತು ಟಗ್ ಆಫ್ ವಾರ್ ಎರಡರಲ್ಲಿದ್ದೇನೆ. ಪವರ್ ಲಿಫ್ಟಿಂಗ್ ಅಂದರೆ ಏನು? ಪವರ್ ಲಿಫ್ಟಿಂಗ್ ಅಂದರೆ ಬೆಂಚ್ ಪ್ರೆಸ್, ಡೆಡ್ ಲಿಫ್ಟ್ ಮತ್ತು ಸ್ಕ್ವಾಟ್ ಅಂತ 3 ಇದೆ. ಅದು ಒಂದು ಸ್ಪೋರ್ಟ್ಸ್ ಇದೆ? ಅದು 3 ಗೇಮಲ್ಲಿ ಒಂದು ಪವರ್ ಲಿಫ್ಟಿಂಗ್ ಅಂತ. ಎಷ್ಟನೇ ವರ್ಷದಿಂದ ಪ್ರಾಕ್ಟೀಸ್ ಮಾಡಿ? ನಾನು 15 ವರ್ಷದಿಂದ ಮಾಡ್ತಾ ಇದ್ದೆ. ನನಗೆ 15 ವರ್ಷ ಏಜ್ ಇರುವಾಗ. 18 ವರ್ಷ ಆಯ್ತು. ಅದಕ್ಕಿಂತ ಮೊದಲು ಕಬಡ್ಡಿಯಲ್ಲಿದ್ದೆ. ಕಬಡ್ಡಿ? ಅದರಲ್ಲಿ ಚಾಂಪಿಯನ್ ಕಬಡ್ಡಿಯಲ್ಲಿ. ಆಮೇಲೆ ನಾನು ಇದಕ್ಕೆ ಬಂದೆ ಪವರ್ ಲಿಫ್ಟಿಂಗ್. ಪವರ್ ಲಿಫ್ಟಿಂಗ್, ಟಗ್ ಆಫ್ ವಾರ್ ಅಂತ ಹೇಳಿ. ಅದು ಹಗ್ಗ ಜಗಾಟ. ಗೊತ್ತು. ಅದರಲ್ಲಿ ಸಹ ಚಾಂಪಿಯನ್. ಅದರಲ್ಲಿ ಸಹ 150 ತನಕ ಮೆಡಲ್ ಮಾಡಿದೆ ನಾನು, ಗೋಲ್ಡ್ ಮೆಡಲ್ ಸ್ಟೇಟ್ ಲೆವೆಲಲ್ಲಿ. ಸ್ಟೇಟ್ ಲೆವೆಲ್ ಅಂದರೆ ಕರ್ನಾಟಕ ಸ್ಟೇಟಲ್ಲಿ. ಇದು ನ್ಯಾಷನಲ್ ಲೆವೆಲ್ ಹೋಗಿದ್ದೀರಾ? ಅದು ಟಗ್ ಆಫ್ ವಾರ್ ಇಲ್ಲ, ಆದರೆ ನಮ್ಮದು ಪವರ್ ಲಿಫ್ಟಿಂಗ್ ಇಂಟರ್ನ್ಯಾಷನಲ್ ಮಾಡಿದ್ದೇನೆ. ಆಮೇಲೆ ನನಗೆ ತುಂಬ ಸರ್ತಿ ನಾನು ಒಂದು 16 ಬಾರಿ ಆಯ್ಕೆ ಆದೆ. ಆದರೆ ನನಗೆ ಅಮೌಂಟು ಆಗಲಿಲ್ಲ, ಯಾರು ಸ್ಪಾನ್ಸರ್ಡ್ ಎಲ್ಲ ಸಿಕ್ಕಿಲ್ಲ. ಅದಕ್ಕೆ ಅದು 14 ಸರಿ ನಾನು ಹೋಗಲಿಲ್ಲ ಇಂಟರ್ನ್ಯಾಷನಲ್. ನಿಮ್ಮ ಅಣ್ಣ ಏನು ಮಾಡ್ತಾರೆ? ಅವರೊಂದು ಚಿಕ್ಕ ಅಂಗಡಿ ಇಟ್ಕೊಂಡಿದ್ದಾರೆ. ಓಕೆ. ನಿಮ್ಮ ಅತ್ತಿಗೆ? ಅವರು ಮನೆಯಲ್ಲಿದ್ದಾರೆ. ಮಕ್ಕಳು? ಅವ್ರಿಗೆ ಎಷ್ಟು ಮಕ್ಕಳು? ಒಬ್ಬ 10 ವರ್ಷದವನು ಮತ್ತು 8 ವರ್ಷ, ಚಿಕ್ಕ ಚಿಕ್ಕ ಮಕ್ಕಳು. ಓಕೆ ಓಕೆ. ನಿಮ್ಮ ಅಣ್ಣ ನಿಮ್ಮ ಚೆನ್ನಾಗಿ ನೋಡ್ಕೊಳ್ತಾರೆ. ನೀವೇನು ಮಾಡ್ತಿದ್ದೀರಾ? ನಾವು ಮಂಗಳೂರಿನ ಪೀಸ್ ಮಾರ್ಕೆಟಲ್ಲಿ, ಸೆಂಟ್ರಲ್ ಮಾರ್ಕೆಟ್ ಹತ್ರ ಚಿಕ್ಕ ಪ್ಲಾಸ್ಟಿಕ್ ಪೊಲಿಥಿನ್ ಬ್ಯಾಗ್ ಇಟ್ಕೊಂಡು ಮಾರಾಟ ಮಾಡ್ತಾ ಇದ್ದೇನೆ. ಅದು ಯಾಕೆ ಸ್ಪೋರ್ಟ್ಸ್ ಯಾಕೆ ಕಂಟಿನ್ಯೂ ಮಾಡಿಲ್ಲ? ನಾನು ಮಾಡ್ತಾ ಇದ್ದೀನಿ, ಇವಾಗಲೂ ಮಾಡ್ತೇನೆ. ಮೊನ್ನೆ ಕೂಡ ಬ್ಯಾಂಗ್ಳೂರಿನಲ್ಲಿ ಫಸ್ಟ್ ಪ್ರೈಸ್ ನನಗೆ ಸ್ಟೇಟಲ್ಲಿ ಎಲ್ಲ ಮಾಡ್ತಾ ಇದ್ದೀನಿ. ಟ್ಯಾಲೆಂಟ್ ಇದೆ. ಮತ್ತು ನಮಗೆ ಒಂದು ಸಂಕಟ ಆಗ್ತದೆ. ನೀವು ಫಿಶ್ ಮಾರ್ಕೆಟ್ಲಿ ಪಾಲಿಥಿನ್, ಓಕೆ, ಕೆಲಸ ಯಾವುದೇ ಇದ್ರೂ ಕೆಲಸನೇ ಬಿಡಿ, ಅದೇನು ಹಾನೆಸ್ಟಾಗಿ ಕೆಲಸ ಮಾಡೋ ಒಂದು ದಿನಕ್ಕೆ 10 ರೂಪಾಯಿ ಬರುತ್ತೆ. ಹಾನೆಸ್ಟಾಗಿ ಬಂದಾಗ ಅದು ದುಡ್ಡು ಗ್ರೇಟೇ, ಲಕ್ಷಕ್ಕಿಂತ ಗ್ರೇಟ್. ಅದನ್ನ ಒಪ್ಕೋತಿಲ್ಲ ಅಂತ. ಬಟ್ ಆದ್ರೆ ನೀವು ಒಂದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಆಗಿ ಇಷ್ಟೆಲ್ಲ ಒಂದು ಟ್ಯಾಲೆಂಟ್ ಇಟ್ಕೊಂಡು ಯಾಕೆ ನೀವು? ಅದೇ ಗೊತ್ತಿಲ್ಲ, ಅದೇ ಸಮಸ್ಯೆ ಆಗಿದೆ ನನಗೆ.
ಸಪೋರ್ಟಿಂಗ್ ಇಲ್ಲ ಅಂತ ಹೇಳ್ಬೋದು. ಜಾಸ್ತಿ ಅಂದರೆ ಒಂದು ಅಮೌಂಟಲ್ಲಿ ನಮಗೆ ತುಂಬ ಪವರ್ ಇದ್ದೆ ನಾನು. ಅಂದರೆ ನಾವು ಒಂದು 10 ಜನರೊಟ್ಟಿಗೆ ಹೋಗಬೇಕಾದ್ರೆ ಅದೇ ಥರ ನಾವು ಅವರಿಗೆ ನಡ್ಕೊಳ್ಬೇಕಾಗ್ತದೆ. ಆ ಥರ ಎಲ್ಲ ಸಮಸ್ಯೆ ಇದೆ. ಇವಾಗ ನೋಡಬೇಕಂತಾದರೆ ಹಣ ಇದ್ದರೆ ಮಾತ್ರ ಜನ ಬಾಲ ಇರ್ತದೆ ನೋಡಿ. ಆ ಥರ ಒಂಥರ ನಾನು ಪವರ್ ಅಷ್ಟೇ. ಮತ್ತು ಜನ ಸಹಾಯ ನನಗೆ ತುಂಬ ಇದೆ. ಆದರೆ ಇದೊಂದು ಸಮಸ್ಯೆ, ನನಗೆ ಏನಂತ ಗೊತ್ತಿಲ್ಲ. ಪಾಲಿಟಿಕ್ಸ್ ಲೆವೆಲ್ ಹೋಗ್ತದಾ ಅಥವಾ ಯಾವ ಥರ ಹೋಗ್ತದೆ ಅಂತ ಗೊತ್ತಿಲ್ಲ ಸರ್. ಅಂದರೆ ಏನು ಕನ್ಸಿಡರ್ ಮಾಡ್ತಿಲ್ವಾ? ಯಾಕೆ ಕನ್ಸಿಡರ್ ಮಾಡ್ತಿಲ್ಲ ಅಲ್ಲಿ ಅಂದರೆ ಗೌರ್ಮೆಂಟಲ್ಲಿ ಮಾಡ್ತಾರೆ. ನಮಗೆ ನಾವು ಹೋದಾಗ ನಮಗೆ ಒಳ್ಳೆ ಈ ಸರ್ತಿ ಗೋಳಿಹಟ್ಟಿ ಚಂದ್ರಶೇಖರ್ ಬಂದಿದ್ದರು, ತುಂಬ ಒಳ್ಳೆಯವರು. ಅವರು ನಮ್ಮ ಬಗ್ಗೆ ತುಂಬ ಕಾಳಜಿ ಇಟ್ಕೊಂಡಿದ್ರು. ನೋಡಮ್ಮ ನಿನಗೆ ನಾನು ಎಲ್ಲ ಥರದ ಸಹಾಯ ಮಾಡ್ತೇನೆ ಅಂತ ಹೇಳಿದರು. ಮತ್ತು ಅವ್ರು ನನಗೆ ಹೇಳಿದ್ದಾರೆ ನಿನಗೆ ಒಂದು ಜಾಬು ಅದು ಇದು ಎಲ್ಲ ಥರದ ನಿನಗೆ ನಾನು ಸಹಾಯ ಮಾಡ್ತೇನೆ ಅಂತ ಹೇಳಿದರು. ಆದರೆ ಈಗ ಅವರು ಇಳಿದು ಬಿಟ್ಟರು ಕೆಳಗೆ, ಅವರ ಕೈಲಿ ಅಧಿಕಾರ ಇಲ್ಲ. ಈ ಥರ ಒಳ್ಳೆಯವರು ಯಾರಾದರೂ ಬಂದ ಕೂಡಲೇ ನಮಗೆ ಆ ಥರ ಒಂಥರ ಉಲ್ಟಾಗುತ್ತೆ. ಅದು ಏನಂತ ಗೊತ್ತಿಲ್ಲ. ನಮ್ಮ ಸ್ಟಾರ ಅಥವಾ ನಾವು ಹುಟ್ಟಿದ ಗಳಿಗೆ ಸರಿ ಇಲ್ವೋ ಏನಂತ ಹೇಳಲಿಕ್ಕೆ ಬರಲ್ಲ. ತುಂಬ ನೋವಾಗುತ್ತೆ ಮನೇಲಿ ಈ ಥರ ಎಲ್ಲ ಕೇಳೋಕ್ಕಂದ್ರೆ. ಒಂದು ನನಗೆ ಸ್ಪೋರ್ಟ್ಸ್ ಅಂದರೆ ಭಾಳ ಇಷ್ಟ. ಯಾಕಂದರೆ ನಾವು ಯಾವಾಗಲೂ ಹೇಳ್ತಾ ಇರ್ತೀನಿ ಸ್ಪೋರ್ಟ್ಸ್ ಬಗ್ಗೆ. ಅಂದರೆ ನಾವು ಎಲ್ಲ ಸ್ಪೋರ್ಟ್ಸು ನೋಡ್ತೀವಿ. ಅದು ಎಸ್ಪೆಷಲಿ ಇಂಡಿಯಾ ಗೆಲ್ತು ಅಂದರೆ ನಮಗೆ ಭಾಳ ಖುಷಿ. ನೀವು ಒಬ್ಬ ಭಾರತೀಯರಾಗಿ ಈ ರೀತಿ ಒಂದು ಒಳ್ಳೆ ಒಂದು ಟ್ಯಾಲೆಂಟ್ ಇಟ್ಕೊಂಡು ಏನು ಸಾಧಿಸೋಕ್ಕಾಗ್ತಿಲ್ವಲ್ಲ, ಯಾಕೆ ಈ ರೀತಿ ಒಂದು ಇದಾಗ್ತಿದೆ? ನನಗೂ ನೋವಾಗ್ತಿದೆ. ನಾನು ನಿಮಗೆ ಶೋ ಬಂದಿದ್ದೆ. ನನ್ನಿಂದ ಏನಮ್ಮ ನಿಮ್ಮ ಆಸೆ ಏನು? ನಾ ಆಸೆನ ಹೆಂಗೆ ಪೂರೈಸ್ಲಿ ಹೇಳಿ. ನನಗೆ ನನ್ನ ಥರ ಇನ್ನು ಬೇರೆ ಮಕ್ಕಳು ಈ ಥರ ಇದಾಗಬಾರ್ದು. ಅವರಿಗೆ ಸಹ ಒಂಥರ ಕ್ರೀಡೆಯಲ್ಲಿ ಒಂದು ಸ್ಫೂರ್ತಿ ಕೊಟ್ಟು ಅವರಿಗೆ ಸಹ ಒಂದು ತಯಾರು ಮಾಡುವ, ನಮಗೆ ಒಂದು ಕರ್ನಾಟಕಕ್ಕೆ ಒಂದು ಹೆಸರು ತರುವ ಆ ಥರ ಎಲ್ಲ ಒಂದು ಆಸೆ ಇದೆ. ಮತ್ತು ಎರಡನೇ ಒಂದು ನನಗೆ ಜಾಬು ಇಲ್ಲ. ಯಾವ ಥರದಲ್ಲಿ ಆದರೆ ನನಗೆ ಫೋರ್ಸಿಗೆ ಅವರು ಸಪೋರ್ಟ್ ಮಾಡುವಂಥ ಒಂದು ಜಾಬ್ ನನಗೆ ಸಿಕ್ಕಿದರೆ ನಾನು ಅದರಲ್ಲಿ ಸಹ ರೆಡಿ ಇದ್ದೇನೆ. ನಾನು ದುಡ್ದು ನನ್ನ ಹಣದಲ್ಲೇ ನಾನು ಹೋಗ್ತಾ ಇದ್ದೇನೆ ಇವಾಗಲೂ. ಅಂದರೆ ಔಟ್ಸೈಡ್ ಇದು ಫಾರಿನ್ ಕಂಟ್ರಿಯಲ್ಲಿ ಇಲ್ಲ, ಏನಿಲ್ಲ. ನನ್ನ ಹೆಸರು ನಳಿನಿ. ಗೀತಾಬಾಯಿ ನಮ್ಮ ಜೊತೆಯಲ್ಲೇ ಸಣ್ಣದಿಂದಲೇ ಇದು ವ್ಯಾಪಾರ ಮಾಡಿ ವೆಯ್ಟ್ ಲಿಫ್ಟಿಗೆಲ್ಲ ಬರ್ತಾ ಇದ್ದಾರೆ. ಗೌರ್ಮೆಂಟ್ನವರು ಏನು ಅವರಿಗೆ ಸಹಾಯ ಮಾಡಲಿಲ್ಲ. ಅಂದರೆ ನಿಮ್ಗೊಂದು ಸ್ಪಾನ್ಸರ್ಶಿಪ್ ಬೇಕು, ಜೊತೆಲಿ ಒಂದು ಬೆನ್ನೆಲುಬು ಥರ ಯಾರಾದರೂ ಒಂದು ಸಪೋರ್ಟ್ ಇದ್ದರೆ ನಿಮಗೆ ಯು ಕ್ಯಾನ್ ಕಂಟಿನ್ಯೂ ಮಾಡ್ಬೋದು. ಒಳ್ಳೆ ಆಸೆ ತಂದಿದ್ದೀರಮ್ಮ. ನಾವು ನೋಡೋಣ ಯಾವ ರೀತಿ ಒಂದು ನಿಮ್ಮ ಒಂದು ಏನು ಆಸೆ ತಂದಿದ್ದೀರ ಆ ಆಸೆಗೆ ಹೆಂಗೆ ನಾವು ಒಂದುಗೂಡಿಸ್ಬೋದು. ನಮ್ಮ ಟೀಮ್ ಜೊತೆ ಮಾತಾಡಿ ಯಾವ ರೀತಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಯಾರು ಮುಂದೆ ಬರ್ತಾರೆ, ಇಲ್ಲ ನಾವು ಯಾವ ರೀತಿ ಮಾಡ್ಬೋದು ನಿಮಗೆ ಚರ್ಚೆ ಮಾಡಿ ನಾವು ತಿಳಿಸ್ತೀವಮ್ಮ ನಿಮಗೆ. ಓಕೆ, ಅಲ್ಲಿವರೆಗೂ ನೋಡೋಣ. ನಾವು ಪ್ರಯತ್ನ ಪಡ್ತೀವಮ್ಮ, ಆದಷ್ಟು ಪ್ರಯತ್ನ ಪಡ್ತೀವಿ. ಓಕೆ, ಇವಾಗ ತಾನೇ ಗೀತಾಬಾಯಿ ಅವರು ತಮ್ಮ ಆಸೆ ಹೇಳ್ಕೊಂಡ್ರು. ಒಂದು ಪ್ರಾಪರ್ ಏನು ಒಂದು ಸಪೋರ್ಟ್ ಬೇಕು, ಒಂದು ಮಾರಲ್ ಸಪೋರ್ಟ್ ಬೇಕು. ಅದು ಸ್ಪಾನ್ಸರ್ಶಿಪ್ ಆಗಿರ್ಬೋದು, ಇಲ್ಲ ಒಂದು ಜಾಬ್ ಆಗಿರ್ಬೋದು. ಸೊ ಅವ್ರ ಆಸೆನ ಹೆಂಗೆ ನೆರವೇರಿಸೋದು ಅಂತ ನಾವು ಯೋಚನೆ ಮಾಡ್ತೀವಿ. ಅಪಘಾತವೊಂದರಲ್ಲಿ ತನ್ನ ಒಂದು ಕೈಯನ್ನು ಕಳೆದುಕೊಂಡ ಮಾರುತಿಯವರು ವೃತ್ತಿಯಲ್ಲಿ ಒಬ್ಬ ಶಿಲ್ಪಿ. ಇವರಿಗೆ ತಮ್ಮ ಕಲಾ ನೈಪುಣ್ಯತೆ ಮರಳಿಬೇಕಾಗಿದೆ. ಅದಕ್ಕಾಗಿ ಉನ್ನತ ಕೃತಕ ಕೈ ಅಳವಡಿಸಿಕೊಳ್ಳಲು ಯಾರಾದರೂ ಸಹಾಯ ಮಾಡಬೇಕಾಗಿದೆ. ಈ ಕೃತಕ ಕೈಯನ್ನು ಅಳವಡಿಸಿದ್ದೇ ಆದಲ್ಲಿ ಇನ್ನೂ ಇವರ ಕಲಾ ಕೌಶಲ್ಯ ಹೆಚ್ಚಬಹುದೆಂಬ ಆತ್ಮವಿಶ್ವಾಸ ಇವರಲ್ಲಿದೆ. ನಾವು ಮಾರುತಿಯವರಿಗೆ ಸಹಾಯ ಮಾಡಲು ಪ್ರಯತ್ನಿಸ್ತಾ ಇದ್ದೇವೆ. ನಮ್ಮ ಆರಂಭಿಕ ಸಹಾಯ ಇವರಿಗೆ ನೆರವಾಗುತ್ತೋ ಇಲ್ವೋ ಅನ್ನೋದನ್ನ ನೋಡೋಣ ಬನ್ನಿ. ಇಲ್ನೋಡಿ, ಮಾರುತಿಯವರು ಯಾವುದಕ್ಕೂ ತಯಾರಾಗ್ತಾ ಇದ್ದಾರೆ. ಈಗ ನಾವು ಮಾರುತಿಯವರನ್ನ ಬೆಳಗಾವಿಯ ಲೇಕ್ ವ್ಯೂ ಆಸ್ಪತ್ರೆಗೆ ಕರೆದೊಯ್ತಾ ಇದ್ದೀವಿ. ಇವರ ಕುಟುಂಬದ ಸದಸ್ಯರು ಈ ಚಿಕಿತ್ಸೆ ಕುರಿತು ತುಂಬಾ ಖುಷಿಯಾಗಿದ್ದಾರೆ. ಈಗ ಮಾರುತಿಯವರು ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಲೇಕ್ ವ್ಯೂ ಆಸ್ಪತ್ರೆ ಎಲುವು ಕೀಲುಗಳು ಮತ್ತು ಅಂಗಜೋಡಣಾ ಆಸ್ಪತ್ರೆಗಳಲ್ಲಿಯೇ ಒಂದು ಅತ್ಯುತ್ತಮ ಆಸ್ಪತ್ರೆ. ಇದರ ಮುಖ್ಯ ಸರ್ಜನ್ರಾದ ಡಾಕ್ಟರ್ ಅನಿಲ್ ಪಾಟೀಲ್ರ ಹತ್ತಿರ ಮಾರುತಿಯವರ ಸಮಸ್ಯೆಯನ್ನ ತರಬೇಕಾಗಿದೆ.
ಮಾರುತಿಯವರನ್ನ ಪ್ರಥಮ ಹಂತದ ಪರೀಕ್ಷೆಗೆ ಒಳಪಡಿಸಲು ಡಾಕ್ಟರ್ ಅನಿಲ್ ಪಾಟೀಲ್ ಕರೆದಿದ್ದಾರೆ. ತನ್ನ ಬದುಕಿನ ಒಂದು ಆಶ್ಚರ್ಯಕರ ಸನ್ನಿವೇಶಕ್ಕಾಗಿ ಮಾರುತಿ ತಯಾರಾಗ್ತಾ ಇದ್ದಾರೆ. ಮಾರುತಿಯವರ ಬಗ್ಗೆ ವೈದ್ಯರು ಏನ್ ಹೇಳ್ತಾರೆ ಅಂತ ಕೇಳೋದಕ್ಕೆ ಸ್ವಲ್ಪ ಕಾಯಬೇಕು. ಅದಕ್ಕಿಂತ ಮೊದಲು ಬದುಕಿನ ಗುಣಮಟ್ಟ ವಿಭಾಗವನ್ನು ನೋಡೋಣ. ನಮ್ಮ ಕಾರ್ಯಕ್ರಮದ ಬದುಕಿನ ಗುಣಮಟ್ಟ ವಿಭಾಗದ ಉದ್ದೇಶ ಜನತೆಯಲ್ಲಿ ಕೇವಲ ಸ್ವಚ್ಛತೆಯ ಬಗ್ಗೆ ಜಾಗೃತಿ ಮೂಡಿಸುವುದಷ್ಟೇ ಅಲ್ಲ, ನಾವು ಸಾರ್ವಜನಿಕ ಶಿಸ್ತಿನ ಬಗ್ಗೆಯೂ ಕಾಳಜಿಯನ್ನು ವಹಿಸ್ತೇವೆ. ಇದು ಮೆಜೆಸ್ಟಿಕ್ ಬಸ್ ನಿಲ್ದಾಣ. ಏಷ್ಯಾದ ಅತಿ ದೊಡ್ಡ ಬಸ್ ನಿಲ್ದಾಣಗಳಲ್ಲಿ ಇದೂ ಒಂದು. ಎಲ್ಲ ಉನ್ನತ ಸೌಲಭ್ಯಗಳನ್ನು ಹೊಂದಿರುವ ಹಾಗೂ ನಿತ್ಯ ಲಕ್ಷಾಂತರ ಜನ ಉಪಯೋಗಿಸುತ್ತಿರುವ ಈ ಬಸ್ ನಿಲ್ದಾಣದಲ್ಲಿ ಶಿಸ್ತನ್ನ ಪಾಲಿಸಲಾಗ್ತಾ ಇದೆಯೇ? ಅಲ್ಲ, ಈ ಕಡೆ ಸುರಂಗ ಮಾರ್ಗದಿಂದ ಹೋಗ್ಬೋದಾಗಿತ್ತಲ್ಲ? ಹೋಗ್ಬೋದು. ಎಲ್ಲ ಬಸ್ ಇಲ್ಲ ನಿಲ್ಸ್ಬಿಟ್ರೆ ನಾವು ಹೆಂಗೆ ಹೋಗೋದು ಹೇಳಿ ಸರ್? ಬಸ್ಗಳು ಆ ಕಡೆ ನಿಂದಿರ್ತಾವಲ್ಲ, ಇಲ್ಲೆಲ್ಲಿ ನಿಂದಿರ್ತವೆ? ಇಲ್ಲ ನಿಲ್ಸ್ಬಿಟ್ಟು ಬಸ್ಸುಗಳು ಹಂಗಲ್ಲ, ಅಲ್ಲಿ ಇಳಿದೋಗ್ಬೇಕು ದಾಸಿ ಅಂತ ಹೇಳಿ. ಅದೇ ಜಾಸ್ತಿ ಆಗ್ತದೆ, ಅಲ್ಲಿ ಇಳಿದೋಗ್ಬೇಕು ದೌರ ಅಷ್ಟೇ. ಇನ್ನೇನಿಲ್ಲ, ಇಲ್ಲೇ ನಿಲ್ಸ್ಬಿಟ್ಟು ಗಾಡಿ ಎಲ್ಲ ಹೋಗ್ತದೆ. ಸುರಗ ಮಾತ್ರ ಹೋಗ್ಬೇಕು ನಾವು. ಅದಕ್ಕೋಸ್ಕರ ದಯವಿಟ್ಟು ನಮಗೆ ಅನುಕೂಲ ಮಾಡಿಕೊಟ್ರೆ ನೀವು ಒಳ್ಳೇದು. ನಮಗೆ ಪಬ್ಲಿಕ್ ನಮಗಲ್ಲ, ನಮಗೋಸ್ಕರ ಅಲ್ಲ, ಪಬ್ಲಿಕ್ಗೆ ಅನುಕೂಲ ಮಾಡಿಕೊಡಿ. ನೋಡಿ ಹೆಣ್ಮಕ್ಳು ಹೋಗ್ತಾರೆ, ಎಲ್ಲ ನಾವು ಇಷ್ಟೇ ನಾವು ಕೇಳ್ಕೊಳ್ಳೋದು. ಇಲ್ಲಿ ನೋಡಿ, ಇದು ಪ್ಲಾಟ್ಫಾರ್ಮ್. ಯಾವುದೇ ಶಿಸ್ತಿಲ್ಲ. ಟಾಯ್ಲೆಟ್ ಇದೆ, ಆದರೆ ಶುಚಿಯಾಗಿಯೇ ಇಲ್ಲ. ಇಲ್ಲಿ ಅಂಡರ್ ಪಾಸ್ ಹಾಗೂ ಓವರ್ ಪಾಸ್ಗಳಿದ್ರೂ ಯಾವುವೂ ಸರಿಯಾಗಿ ಬಳಕೆ ಆಗ್ತಾ ಇಲ್ಲ. ಹಾಗಿದ್ರೆ ಇದಕ್ಕೆ ಪರಿಹಾರ ಏನು? ಅಲ್ಲಂದ್ರೆ ಸುತ್ತಕೊಂಡು ಹೋಗ್ಬೋದಲ್ಲ, ಬಸ್ ಹಿಂಗೆ ಕ್ರಾಸ್ ಮಾಡ್ಬಿಟ್ರೆ ನಮ್ಗೆ ಶಾಪಿಂಗ್ ಹೋಗೋದಲ್ಲ ಈಸಿ ಆಗುತ್ತೆ. ನಾವು ಶಾಪಿಂಗ್ ನಾವು ಎಲ್ಲ ಪಾಪ ಅವರು ಸಿನ್ಸಿಯರ್ ಕೆಲಸ ಮಾಡ್ತಾರೆ, ಅವ್ರಿಗೆ ತೊಂದರೆ. ಆದರೆ ಇಲ್ಲಿ ಒಂದು ದಾರಿಯನ್ನು ಇಟ್ಟು ಸಾಹೇಬರು ಅಲ್ಲಿ ಇಟ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋದರೆ ಜನರಿಗೂ ಕೂಡ ಕಾನೂನು ಬಗ್ಗೆ ಗೊತ್ತಿದೆ. ಅಲ್ಲಿ ನೋಡಿ, ಕೆಲವರು ಹತ್ಕೊಂಡು ನನ್ನ ಎದುರಿಗೆ 3-4 ಜನ ಬಿದ್ದಿದ್ದಾರೆ. ವಯಸ್ಸಾದವ್ರಿಗೆ ಹತ್ತುಗಳಿಗಾಗದ ಸರ್. ಸಲುವಾಗಿ ನೀವು ನೋಡಿ, ಲೆಫ್ಟ್ ಟು ಯು, ಏನು ತೊಂದರೆ ಏನಿಲ್ಲ. ರೂಲ್ಸ್ ಮಾಡಿರೋದು ಜನರ ಒಳ್ಳೆಯದಕ್ಕಾಗಿ, ರೂಲ್ಸ್ ಮತ್ತು ಮಾಡೋದು ಸಾರ್ವಜನಿಕ ಒಳ್ಳೆಯದಕ್ಕಾಗಿ. ಸಲುವಾಗಿ ನಾನು ಏನು ರಿಕ್ವೆಸ್ಟ್ ಮಾಡಿದ್ದೇನೆ, ಪಾಪ ಅವರು ಮಾಡ್ತಾರೆ, ಅವ್ರ ಬಗ್ಗೆ ನಮಗೇನು ಹೇಳಿಲ್ಲ. ಇಲ್ಲಿ ನಿಂತಿರೋದು ನಿಂತ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋಗಲಿ. ಅವರು ಕೂಡ ಟ್ರಾಫಿಕ್ಗೆ ಅನುಕೂಲ ಮಾಡ್ತಾರೆ, ಯಾರು ಕಾನೂನನ್ನ ಕೈಯಲ್ಲಿ ತಗೊಳ್ಳ. ಕಾನೂನು ಪ್ರಕಾರ ನಾವು ಹೇಳ್ಬೇಕಂದ್ರೆ ಇಲ್ಲಿ ಹೋಗ್ತಾರ ತಪ್ಪೇನೆ. ರೂಲ್ಸ್
ಅನಿವಾರ್ಯ ಇದ್ದಾಗ ಏನು ಮಾಡೋಕ್ಕಾಗೋದಿಲ್ಲ ಸರ್, ಹೋಗಲೇಬೇಕಾಗುತ್ತೆ. ಹೀಗಾಗಿ ಬಸ್ ಕಮ್ಯುನಿಟಿಗೆ ಟ್ರಾವೆಲ್ಸ್ ಹತ್ರ ನೋಡಿ ಇಲ್ಲೇ ಹೋಗ್ಬೇಕಾಗುತ್ತೆ. ಹಂಗಿಲ್ಲಾಂದ್ರೆ ಹಂಗೆ ಬಂದರೆ ಸ್ವಲ್ಪ ಲಗೇಜ್ ಇಟ್ಕೊಂಡು ಓಡಾಡೋದು ದೂರ ಆಗುತ್ತೆ ಅಂತೇಳಿ ಈ ದಾರಿಯನ್ನು ಬಳಸಬೇಕಾಗುತ್ತೆ. ಆಕ್ಚುಲಿ ಹೋಗ್ತಾರಂತೂ ರಾಂಗ್. ಪೊಲೀಸರನ್ನ ಕರೆಸಲಾಯಿತು. ನೋಡಿ ಹೇಗೆ ಕ್ರಮ ಕೈಗೊಳ್ತಾರೆ. ಇಲ್ಲಿ ನೋಡಿ, ಈ ಪೊಲೀಸ್ ಏನೋ ಹೇಳ್ತಾ ಇದ್ದಾರೆ. ನಾವು ಹೇಳೋದೇನು ಸರ್, ಅಲ್ಲಿ ಹೋಗ್ಬಾರ್ದು, ಸುಬ್ಬೆ ಒಳಗೆ ಹೋಗಿ ಅಂತಂದ್ರು ಅವ್ರು ಹೋಗಲ್ಲ. ಅಲ್ಲಿ ಕಟ್ಟಾಗ್ತಾನೆ ಇರ್ತಾರೆ, ನಾನು ಕಟ್ತಾನೆ ಇರ್ತೀನಿ ನೋಡಿ, ಬೆಳ್ಳು ಹೊಡ್ಕೊಂಡೆ 50 ಸಾರಿ ಕಟ್ಟಬೇಕು, 50 ಸಾರಿ ತೆಗೆದು ಹೋಗ್ತಾರೆ ಅವರು. ಪೊಲೀಸರನ್ನ ಕರೆಸಿದ ನಂತರ ಈಗ ನೋಡಿ, ಜನ ತಾವು ಒಳ್ಳೆಯ ನಾಗರಿಕರೇ ಎಂಬಂತೆ ನಟಿಸ್ತಾ ಇದ್ದಾರೆ. ಆದರೆ ನಾವು ನಿಜವಾದ ಭಾರತೀಯರು, ನಾವು ಇದರೊಂದಿಗೆ ಮುನ್ನಡೆಯಲೇಬೇಕು. ನಮ್ಮ ಕಾರ್ಯಕ್ರಮದ ಮೂಲಕ ಈಗ ಕೃತಕ ಕೈ ಜೋಡಣೆಗಾಗಿ ಆಸ್ಪತ್ರೆಯಲ್ಲಿದ್ದಾರೆ. ಬನ್ನಿ, ಇಲ್ಲಿ ಏನಾಗುತ್ತೆ ಅಂತ ನೋಡೋಣ. ಮಾರುತಿಯವರನ್ನ ಅವರ ಊರು ಹನುಮಸಾಗರದಿಂದ ಬೆಳಗಾವಿಯ ಡಾಕ್ಟರ್ ಅನಿಲ್ ಪಾಟೀಲ್ರ ಲೇಕ್ ವ್ಯೂ ಆಸ್ಪತ್ರೆಗೆ ಕರೆತಂದು ನಮ್ಮ ತಂಡ ಚಿಕಿತ್ಸೆಗೆ ಅಣಿಗೊಳಿಸಿತು. ಅದೇ ರೀತಿ ಡಾಕ್ಟರ್ ಅನಿಲ್ ಪಾಟೀಲ್ ಕೂಡ ತುಂಬಾ ಕಾಳಜಿಯಿಂದ ಮಾರುತಿಯವರನ್ನ ಪರೀಕ್ಷಿಸಿ ಕೃತಕ ಕೈ ಜೋಡಣೆ ಕುರಿತಾದ ಎಲ್ಲ ತಯಾರಿಯನ್ನ ಮಾಡಿಕೊಳ್ತಾ ಇದ್ದಾರೆ. ಈ ತಂಡ ಮಾರುತಿಯವರ ಕೈ ಅಳತೆಯನ್ನ ತೆಗೆದುಕೊಂಡು ಪರೀಕ್ಷಿಸಿತು. ಕೃತಕ ಕೈ ಜೋಡಣೆಯ ಕುರಿತು ಯೋಚನೆ ಮಾಡ್ತಾ ಇದೆ. ಇಲ್ಲಿ ನೋಡಿ, ಇದು ಕೃತಕ ಕೈ ಜೋಡಣಾ ವಿಭಾಗ. ಯಾವ ತರಹದ ಕೈಯನ್ನ ಮಾರುತಿಯವರಿಗೆ ಜೋಡಿಸಲಾಗುತ್ತೆ ಅಂತ ನೋಡಲು ಸ್ವಲ್ಪ ಕಾಯೋಣ. Yeah, I want you to work it for me like this. Yeah, show me what you work. Come on, show me what I'm working with. Yeah, show me what I'm working with. Yeah, show me what I'm working with. ನೋಡಿದ್ರಲ್ಲ, ಗೀತಾಬಾಯಿ ಅವರು ಒಂದು ಬ್ಯೂಟಿಫುಲ್ ಆಸನ ಹೇಳ್ಕೊಂಡಿದ್ದಾರೆ. ಆಕೆ ಒಂದು ಒಳ್ಳೆ ಸ್ಪೋರ್ಟ್ಸ್ ವುಮೆನ್. ಯಾಕಂದರೆ ಅಂಥವ್ರಿಗೆ ನಾವು ಏನಾದರೂ ಒಂದು ಹೆಲ್ಪ್ ಮಾಡಬೇಕು. ಹೆಂಗಪ್ಪ ಮಾಡಬೇಕು ಅಂತ ಯೋಚನೆ ಮಾಡಿದಾಗ ನಮ್ಮ ಟೀಮ್ನವರು ಯಾರೋ ಒಬ್ಬರು ಒಂದು ವ್ಯಕ್ತಿ ಇದ್ದಾರೆ, ಅವರು ಒಂದು ಸಪೋರ್ಟಿಗೆ ಬರ್ತಾ ಇದ್ದಾರೆ ಅಂತ ನಮ್ಗೆ ನ್ಯೂಸ್ ಬಂತು. ಅವ್ರ ನಂಬರು ಸಿಕ್ತು. ಅವ್ರ ಹೆಸರು ಇನ್ನೇನಿಲ್ಲ, ಮಿಸ್ಟರ್ ರಾಕೇಶ್ ಮಲ್ಲಿ ಅಂತ. ಅವರು ಪ್ರೆಸಿಡೆಂಟ್ ಆಫ್ INTUC. INTUC ಅಂದರೆ ಇಂಡಿಯನ್ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಗೆ ಪ್ರೆಸಿಡೆಂಟ್ ಮಂಗಳೂರಿಗೆ, ವೈಸ್ ಪ್ರೆಸಿಡೆಂಟು ಕರ್ನಾಟಕದಲ್ಲಿ ವೈಸ್ ಪ್ರೆಸಿಡೆಂಟು, ಸೇಮ್ INTUCಗೆ. ಅವ್ರು ಬಂದ್ಬಿಟ್ಟು ದೇ ಹ್ಯಾವ್ ಕಮ್ ಫಾರ್ವರ್ಡ್ ಟು ಹೆಲ್ಪ್ ಹರ್. ಇನ್ ವಾಟ್ ವೇ ಅಂತ ಫೋನ್ ಮಾಡೋಕ್ಕೆ ಹೇಳಿ ನೋಡೋಣ. ಹಲೋ, ರಾಕೇಶ್ ಮಲ್ಲಿ ಅವರಾ? ಸರ್, ನಾನು ಶಿವರಾಜ್ ಕುಮಾರ್ ಮಾತಾಡ್ತೀರಾ ಸರ್? ಹಲೋ, ನಮಸ್ಕಾರ. ನಾನಿರೋದೇ ನಿಮಗಾಗಿ ಕಾರ್ಯಕ್ರಮದಿಂದ ಮಾತಾಡ್ತಿದ್ದೀನಿ ಸರ್. ಚೆನ್ನಾಗಿದ್ದೀರಾ? ಸಾರಿ, ನಾವು ನಿಮ್ಮನ್ನ ಮೀಟ್ ಮಾಡಿಲ್ಲ ಸ್ಟ್ರೈಟಾಗಿ, ಆದರೂ ಫೋನಲ್ಲಿ ಮೀಟ್ ಮಾಡ್ತಾ ಇದ್ದೀವಿ. ಏನಿಲ್ಲ ಸರ್, ನಿಮ್ಗೆ ಗೊತ್ತಲ್ಲ ಈ ಪ್ರೋಗ್ರಾಮ್ ಬಗ್ಗೆ, ನೀವು ಕೇಳಿದ್ದೀರಲ್ಲ, ನಾನಿರೋದು ನಿಮಗಾಗಿ. ಅದೇ ಇಲ್ಲಿ ನಮಗೆ ಒಬ್ಬರು ಇವ್ರು ಬಂದಿದ್ದಾರೆ ಸರ್, ನಿಮ್ಮ ಮಂಗಳೂರು ಕಡೆಯಿಂದ ಉಳ್ಳಾಳೆಯಿಂದ ಬಂದಿದ್ದಾರೆ ಸರ್. ಅವ್ರ ಹೆಸರು ಗೀತಾಬಾಯಿ ಅಂತ. ನಮ್ಮ ತಂಡ ಇಂಡಿಯನ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ನ ರಾಜ್ಯ ಉಪಾಧ್ಯಕ್ಷರಾಗಿರುವ ಮತ್ತು ಮಂಗಳೂರು ಜಿಲ್ಲಾ ಅಧ್ಯಕ್ಷರಾಗಿರುವ ರಾಕೇಶ್ ಮಲ್ಲಿ ಅವರನ್ನ ಸಂಪರ್ಕಿಸಿತು. ಶಿವಣ್ಣ ವೈಯಕ್ತಿಕವಾಗಿ ಪ್ರಾಯೋಜಕತ್ವದ ಬಗ್ಗೆ ಅವರೊಂದಿಗೆ ಮಾತನಾಡಿದರು. ಅವರು ಶಿ ಈಸ್ ಅ ವೆರಿ ಗುಡ್ ಪವರ್ ಲಿಫ್ಟರ್. ಸ್ಪೋರ್ಟ್ಸ್ಲಿ ಭಾಳ ಆಸಕ್ತಿ ಇರೋರು. ಎಸ್ಪೆಷಲಿ ಕಬಡ್ಡಿಲಿ ಇದಾಗಿದ್ದಾರೆ, ಟಗ್ ಆಫ್ ವಾರ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಆಮೇಲೆ ಶಿ ಹಸ್ ಒನ್ ಲಾಟ್ ಆಫ್ ಸ್ಟೇಟ್ ಲೆವೆಲ್ಲಿ ಲಾಟ್ ಆಫ್ ಮೆಡಲ್ಸ್ ತಗೊಂಡಿದ್ದಾರೆ ಸರ್. ಅದೇ ಅವ್ರಿಗೆ ಒಂದು ಸಪೋರ್ಟ್ ಬೇಕು. ಇಟ್ ಮೈಟ್ ಬಿ ಇನ್ ಅ ಸ್ಪಾನ್ಸರ್ಶಿಪ್ ವೇ. ಎಲ್ಲಾದರೂ ಒಂದು ಕಡೆ ಒಂದು ಮಾರಲ್ ಸಪೋರ್ಟ್ ಇದ್ದರೆ ಶಿ ವಿಲ್ ಹ್ಯಾವ್ ದಟ್ ಕೆಪಾಸಿಟಿ ಟು ವಿನ್ ಪ್ರಾಪರ್ಲಿ. ಆಮೇಲೆ ಯಾಕಂದರೆ ಆಕೆ ಫ್ಯಾಮಿಲಿ ತುಂಬ ಬಡತನದಲ್ಲಿದೆ. ಇನ್ ಸ್ಪೈಟ್ ಆಫ್ ಪಾರ್ಟಿಸಿಪೇಟಿಂಗ್ ದ ಸ್ಪೋರ್ಟ್ಸ್, ಶಿ ವರ್ಕ್ಸ್ ಇನ್ ಅ ಫಿಶ್ ಮಾರ್ಕೆಟ್. ಪಾಲಿಥಿನ್ ಬ್ಯಾಗ್ಸ್ ಮಾರ್ಕೊಂಡು ಅಲ್ಲೂ ಕೆಲಸ ಮಾಡ್ತಾಯಿದ್ದಾರೆ ಪಾಪ. ಅವರು ಪ್ರಾಪರ್ ಸ್ಪಾನ್ಸರ್ಶಿಪ್ ಇಲ್ಲ.
ಅದಕ್ಕೆ ನೀವು ಏನು ಥರ ಸ್ಪಾನ್ಸರ್ಶಿಪ್ ಕೊಡ್ತೀರಾ ಅಂತ ಹೇಳಿದ್ರೆ ನಾವು ಅವ್ರನ್ನ ಕಳಿಸ್ತೀವಿ ಅಲ್ಲಿ. ಐ ಥಿಂಕ್ ಯು ಕ್ಯಾನ್ ಪ್ರಾಪರ್ಲಿ ಗೈಡರ್ ಆ್ಯಂಡ್ ಗಿವ್ ಅ ಮಾರಲ್ ಸಪೋರ್ಟ್. ಯಾಕಂದರೆ ಈ ಕಾರ್ಯಕ್ರಮದ ಉದ್ದೇಶನೇ ಅದು, ಎನಿಬಡಿ ಕಮ್ಸ್ ವಿತ್ ಅ ವಿಶ್. 100% ಮಾಡಿಸ್ತೀರಾ ಸರ್? ಸರ್ ಥ್ಯಾಂಕ್ ಯು ಸರ್. ರಾಕೇಶ್ ಮಲ್ಲಿ ಅವರೇ, ನೀವು ಖಂಡಿತ ಬೆಂಗಳೂರು ಬರಬೇಕು, ಬಂದಾಗ ನಾನು ನಿಮ್ಮನ್ನು ಕಾಣ್ತೀನಿ. ಇಲ್ಲ ನಾನು ಮಂಗಳೂರು ಬಂದು ನಿಮ್ಮನ್ನ ಮೀಟ್ ಮಾಡ್ತೀನಿ ಸರ್, ಖಂಡಿತ. ಓಕೆ, ಅವ್ರು ಬರ್ತಾರೆ ಸರ್, ಗೀತಾಬಾಯಿ ಅನ್ನೋರು ಬರ್ತಾರೆ, ನಮ್ಮ ಟೀಮ್ ಜೊತೆಲಿ ಬರ್ತಾರೆ ಸರ್. ಓಕೆ, ಥ್ಯಾಂಕ್ಸ್ ಅ ಲಾಟ್ ರಾಕೇಶ್ ಮಲ್ಲಿ ಅವರೇ. ಥ್ಯಾಂಕ್ ಯು ಯಾ. ಓಕೆ, ಆಯಿತು. ಇದೇ ಗೀತಾಬಾಯಿ ಬಂದುಬಿಟ್ಟಿದ್ದೀರಾ, ಬನ್ನಿ ಕೂತ್ಕೊಳ್ಳಿ. ರಾಕೇಶ್ ಮಲ್ಲಿ ಅವ್ರ ಹತ್ರ ಮಾತಾಡಿದೆ. ಅವರು ನಿಮ್ಗೆ ಗೊತ್ತಿರಬೇಕು, INTUC ಅಂತ ನ್ಯಾಷನಲ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಗೆ ಪ್ರೆಸಿಡೆಂಟ್ ಆಗಿದ್ದಾರೆ, ಕರ್ನಾಟಕದಲ್ಲಿ ವೈಸ್ ಪ್ರೆಸಿಡೆಂಟ್ ಆಗಿದ್ದಾರೆ. ಅವರು ಫೋನ್ ಮಾಡಿದ್ದೆ. ಅವರು ನಿಮಗೆ ಯಾವ ರೀತಿ ನೆರವಾಗಿರ್ಬೇಕಂದ್ರೂ, ಯಾವ ರೀತಿ ಸಪೋರ್ಟ್ ಬೇಕಾದರೂ ಮಾಡೋಕ್ಕೆ ರೆಡಿಯಾಗಿದ್ದಾರೆ. ನಮ್ಮ ಟೀಮ್ ನಾನಿರೋದು ನಿಮಗೆ ಟೀಮಿಂದ ಬರ್ತಾರೆ, ಹೋಗಿ ನಿಮ್ಗೆ ಯಾವ ರೀತಿ ಸಪೋರ್ಟ್ ಬೇಕಾದರೂ ಮಾಡ್ತಾರೆ. ಪ್ರೋಗ್ರಾಮ್ ಬಂದು ಯಾರು ಒಂದು ಆಸೆ ಜೊತೆಲಿ ಬಂದಾಗ, ಅದು ನಿಮ್ಮಂಥವ್ರು ಒಂದು ಒಳ್ಳೆ ಸ್ಪೋರ್ಟ್ಸ್ ಮ್ಯಾನ್ ಬೇಕಾದ್ರೆ ನಮ್ಮ ಸಹಾಯ ಮಾಡಬೇಕಾದ್ದು, ನಾವು ನಿಮಗೆ ನೆರವಾಗಿರಬೇಕಾದ್ದು ನಮ್ಮ ಕರ್ತವ್ಯ. ನೋಡಿ, ಎಲ್ಲೋ ಒಂದು ಕಡೆ ರಾಕೇಶ್ ಮಲ್ಲಿ ಅವರು ನೆರವಾಗಿ ನಿಮ್ಮ ಹತ್ರ ಬಂದಿದ್ದಾರೆ. ಖಂಡಿತ ಅದು ಮಾಡಿಸ್ತಾರೆ ಅಂತ ಒಂದು ಭರವಸೆ ಇದೆಯಮ್ಮ. ಸೊ ಖಂಡಿತ ಆಗುತ್ತಮ್ಮ, ಚೆನ್ನಾಗಿರಿ, ಆಲ್ ದ ಬೆಸ್ಟ್. ಎಲ್ಲ ದೇವರು ಒಳ್ಳೇದು ಮಾಡಲಿ. ನೋಡಿ, ಸ್ಪೋರ್ಟ್ಸ್ಲಿ ಆಸಕ್ತಿ ಇಟ್ಕೊಂಡು ಅವರು ಮದುವೆನೂ ಮಾಡ್ಕೊಂಡಿಲ್ಲ. ಯಾಕಂದರೆ ಸ್ಪೋರ್ಟ್ಸ್ ಮೇಲೆ ಅಷ್ಟು ಇಂಟ್ರೆಸ್ಟ್, ಚೆನ್ನಾಗಿ ಮುಂದೆ ಬರಬೇಕು ಅಂತ ಒಂದು ಆಸೆನ ಹೊತ್ಕೊಂಬಂದಿದ್ದಾರೆ. ಆ ಆಸೆ ರಾಕೇಶ್ ಮಲ್ಲಿ ಮೂಲಕ ನೆರವೇರ್ತಿದ್ದೀರ, ಅದು ನಮಗೆ ತುಂಬ ಖುಷಿ ಆಗ್ತಿದೆ. ಥ್ಯಾಂಕ್ ಯು ರಾಕೇಶ್ ಮಲ್ಲಿ ಅವರೇ. ಖಂಡಿತ ನೀವು ಎಲ್ಲ ರೀತಿಯಾದ ಸಹಾಯನೂ ಗೀತಾಬಾಯಿ ಅವರು ಮಾಡ್ತೀನಿ ಅಂತ ಒಂದು ನಂಬಿಕೆ ಇದೆ, ಭರವಸೆ ಇದೆ. ಥ್ಯಾಂಕ್ ಯು. ಬನ್ನಿ, ಯಾರು ಇವರನ್ನ ಚಕಿತಗೊಳ್ಳುವಂತೆ ಮಾಡ್ತಾರೆ ಅಂತ ನೋಡೋಣ. ಏನಾಗಬೇಕು, ಒಂದು ಜಾಬ್ ಬೇಕು ನನಗೆ, ಮತ್ತು ನನಗೆ ಪವರ್ ಲಿಫ್ಟಿಂಗಲ್ಲಿ ಇನ್ನೂ ಕೂಡ ರಾಜ್ಯಕ್ಕೆ ರಾಷ್ಟ್ರಕ್ಕೆ ಹೆಸರು ತರಬೇಕಂತ ಒಂದು ಆಸೆ ನನಗಿದೆ. ಆ ಆಸೆಗೆ ತಕ್ಕಾಗಿ ನೀವು ನನಗೆ ಎಲ್ಲ ಥರದ ಒಂದು ಸಹಾಯವನ್ನು, ಚಿಕ್ಕ ಸಹಾಯ, ದೊಡ್ಡದಂತ ಕೇಳ್ತಾ ಇಲ್ಲ, ಚಿಕ್ಕ ಸಹಾಯ ನನಗೆ ಮಾಡಿ ನನಗೊಂದು ಹೆಸರು ತರಲಿಕ್ಕೆ ಒಂದು ಅವಕಾಶ ಮಾಡಿಕೊಡ್ತೀನಿ ಅಂತ ನಿಮ್ಮ ಹತ್ರ ಕೇಳ್ಕೊಳ್ತೀನಿ. ನಿಮ್ಮ ಜಾಬಿಗೆ ನಮ್ಮಿಂದ ಆಗುವಂಥ ಸಹಾಯವನ್ನು ಮಾಡ್ತೇವೆ. ಹಾಗೆಯೇ ನಮ್ಮ INTUC ಯೂನಿಯನ್ನ ಕಡೆಯಿಂದ ನಮ್ಮ ಜಿಲ್ಲಾ ಕಮಿಟಿಯಲ್ಲಿ ಒಂದು ಮೀಟಿಂಗನ್ನು ಇಟ್ಟು ಅದರ ಎಲ್ಲ ಪದಾಧಿಕಾರಿಗಳಲ್ಲೆಲ್ಲ ಮಾತನಾಡಿ ಯಾವ ರೀತಿಯ ನಿಮಗೆ ಸಹಾಯವನ್ನು ಮಾಡ್ಬೋದು ಅಂತ ನಾವು ಅವರಲ್ಲೆಲ್ಲ ಕೇಳಿ ತಿಳಿಸ್ತೇವೆ. ಆಯಿತು. ಶಿವರಾಜ್ ಕುಮಾರ್ ಅವರು ಗೀತಾಬಾಯಿ ಅವರನ್ನು ನಮ್ಮ ಹತ್ರ ಕಳಿಸಿದರು. ಅವರಿಗೆ ಪವರ್ ಲಿಫ್ಟಿಂಗ್ಗೆ ಬೇಕಾಗುವಂಥ ಸಹಾಯವನ್ನು ನಾವು ಮಾಡ್ತೇವೆ. ಹಾಗೆಯೇ ನನ್ನಿಂದ ಹಾಗೂ ನಮ್ಮ INTUCಯಿಂದ ಅವರಿಗೆ ನಮ್ಮಿಂದ ಆಗುವಂಥ ಸಹಾಯವನ್ನು ಮಾಡ್ತೇವೆ ಅಂತ ನಾನು ಭರವಸೆಯನ್ನು ಕೊಟ್ಟಿದ್ದೇನೆ. ಅವರು ನಮ್ಮ ರಾಜ್ಯಕ್ಕೆ ಹಾಗೆಯೇ ದೇಶಕ್ಕೆ ಒಳ್ಳೆಯ ಹೆಸರನ್ನು ತರಲಿ ಅಂತ ನಾನು ಹಾರೈಸ್ತಾ ಇದ್ದೇನೆ. ಹಾಗೆಯೇ ಇಂಥ ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿರುವಂಥ ಶಿವರಾಜ್ ಕುಮಾರ್ ಅವರಿಗೂ ನನ್ನ ಧನ್ಯವಾದಗಳು. ಹಾಗೆಯೇ ನಾನಿರುವುದೇ ನಿಮಗಾಗಿ ಕಾರ್ಯಕ್ರಮದ ಒಳ್ಳೆಯ ಕೆಲಸಗಳನ್ನು ಮಾಡಲಿ ಅಂತ ನಾನು ಹಾರೈಸ್ತೇನೆ. ಇಲ್ಲೊಬ್ಬ ಕಲಾಕಾರರು ತಮ್ಮ ಒಂದು ಬೇಡಿಕೆಯನ್ನ ನಮ್ಮೆದುರು ಇಟ್ಟಿದ್ದಾರೆ. ಹಾಗಾದರೆ ನಾವು ಅವರಿಗಾಗಿ ಏನು ಮಾಡೋಕ್ಕೆ ಸಾಧ್ಯ? ನನಗೆ ಫಸ್ಟ್ ಟೈಮ್ ಅಪ್ರೋಚ್ ಮಾಡಿದಾಗ ಈ ಥರ ಒಂದು ಪೇಷಂಟ್ ಇದೆ, ಇವ್ರಿಗೆ ಎಲ್ಲಿನೂ ಟ್ರೀಟ್ಮೆಂಟು ಅಂದರೆ ಕೈ ಹೋಗಿದೆ, ಕೈ ಕೂಡಿಸ್ಲಿಕ್ಕೆ ಎಲ್ಲಿನೂ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಅದಕ್ಕೆ ನಮ್ಮಲ್ಲಿ ಈ ಥರ ಒಂದು ಪೇಷಂಟ್ ಇದೆ, ಇದಕ್ಕೆ ನೀವು ಏನಾದರೂ ಮಾಡ್ಬೋದು ಅಂತಂದ್ಬಿಟ್ಟು ಅಪ್ರೋಚ್ ಮಾಡಿದಾಗೆ ನಾನು ಅತಿ ಸಂತೋಷದಿಂದ ಅವ್ರಿಗೆ ಇಲ್ಲ ನನ್ನ ಕಡೆ ಕರ್ಕೊಂಬನ್ನಿ, ನಾನು ನೋಡ್ಬಿಟ್ಟು ನನ್ನ ಕಡೆಯಿಂದ ಮ್ಯಾಕ್ಸಿಮಮ್ ಪ್ರಯತ್ನ ಮಾಡಿಬಿಟ್ಟು ನಾನು ಇವ್ರಿಗೆ ನನ್ನ ಕೈ ಕೂಡಿಸೋಂಗೆ ಮಾಡ್ತೀನಿ. ಅವ್ರು ಕೆಲಸ ಮಾಡೋದು ಒಂದೇ ಕೈಯಲ್ಲೇ ಕೆಲಸ ಮಾಡೋದು ಕೇಳಿಬಿಟ್ಟು ಇನ್ನೂ ಸಂತೋಷ ಅನ್ನಿಸ್ತು. ಅವ್ರಿಗೆ ನಾನು ಹೇಗಾದರೂ ಮಾಡಿ ಇನ್ನೊಂದು ಕೈ ಕೂಡಿಸ್ಬಿಟ್ಟು ಅವ್ರಿಗೆ ತಾವು ಮಾಡೋ ಕೆಲಸವನ್ನು ಇನ್ನೂ ಮುಂದುವರಿಲಿ, ಇನ್ನೂ 4 ಮಂದಿಗೆ ಕಲಿಸ್ಲಿ, ಅವ್ರ ಫ್ಯಾಮ್ಲಿಗೆ ಹೆಲ್ಪ್ ಆಗಲಿ.
ಇಲ್ಲಿ ಅನಿಲ್ ಪಾಟೀಲರು ಎಲ್ಲ ಚೆಕಪ್ ಮಾಡಿ ಅವರು ನನಗೆ ಕೃತಕ ಕೈಯನ್ನು ಜೋಡಿಸುತ್ತೇನೆಂದು ಭರವಸೆಯನ್ನು ಕೊಟ್ಟು ಅವರಿಗೆ ನಾನು ಮತ್ತು ಶಿವಣ್ಣನವರಿಗೂ ಮತ್ತು GTV ಅವರಿಗೆ ಕೋಟಿ ಕೋಟಿ ಧನ್ಯವಾದಗಳನ್ನು ಕೃತಜ್ಞತೆಯನ್ನು ತಿಳಿಸುತ್ತೇನೆ. I want you to work it for me like this. Yeah. Show me what you work. Come on, show me what I'm working with. Yeah, show me what I'm working with. Yeah. Show me what I'm working with. ಶಿವರಾಜ್ ಕುಮಾರ್ನವ್ರದ್ದು ನಾನಿರುವುದೇ ನಿಮಗಾಗಿ ಪ್ರೋಗ್ರಾಮಿಗೆ ನಾನು ಬಂದಿರುತ್ತೇನೆ. ಹಾಗೆ ನನಗೆ ಇವತ್ತು ತುಂಬ ಖುಷಿಯಾಗಿದೆ. ಹಾಗೆ ಶಿವರಾಜ್ ಕುಮಾರ್ನವರು ನಮಗೆ ರಾಕೇಶ್ ಮಲ್ಲಿ ಅವರ ಪರಿಚಯ ಮಾಡಿಕೊಟ್ರು. ಹಾಗೆ ರಾಕೇಶ್ ಮಲ್ಲಿ ಅವರು ನನಗೆ ಎಲ್ಲ ಥರದ ಸಹಾಯವನ್ನು ಮಾಡ್ತೇನೆ ಅಂತ ಹೇಳಿದ್ದಾರೆ. ಹಾಗೆ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಹಾಗೆ ನಾನಿರುವುದೇ ನಿಮಗಾಗಿ ಶಿವರಾಜ್ ಕುಮಾರ್ ಅವರೆಲ್ಲ ಜಿ ಕನ್ನಡದ ಇವರಿಗೆಲ್ಲರಿಗೂ ಕೂಡ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೇನೆ. ಸ್ಪೋರ್ಟ್ಸ್ ಕಾರ್ ಗ್ಯಾರೇಜ್ ವತಿಯಿಂದ ಅಜಯ್ ಮತ್ತು ಕುಶಾಲ್ ಅವರು ಬಂದಿದ್ದಾರೆ. ಅವರು ಯಶೋಧ ಅವ್ರಿಗೆ ಹಾಗೂ ಲಕ್ಷ್ಮೀಬಾಯಿ ಅವ್ರಿಗೆ 10,000 ರೂಪಾಯಿ ಕೊಡ್ತಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ಸ್ ಲಾಟ್. ಅಜಯ್ ಥ್ಯಾಂಕ್ ಯು, ಕುಶಾಲ್ ಥ್ಯಾಂಕ್ ಯು. ಯಾರು ಅಷ್ಟು ಈಸಿಯಾಗಿ ದಾನ ಮಾಡಲ್ಲ, ಅಷ್ಟು ಈಸಿಯಾಗಿ ದಾನ ಮಾಡಿದ್ದಾರೆ. ಥ್ಯಾಂಕ್ ಯು ಲಾಟ್. ಈ ಚಿಕ್ಕ ಆಸೆ ವಿಭಾಗದಲ್ಲಿ ಪ್ರತಿ ಸಲ ನಾವು ಅನಿರೀಕ್ಷಿತ ಸಮಯದಲ್ಲಿ ಅನಿರೀಕ್ಷಿತ ಜನರನ್ನ ಚಕಿತಗೊಳಿಸ್ತಾ ಬಂದಿದ್ದೇವೆ. ಮಕ್ಕಳು ದೇವರ ಪ್ರತಿರೂಪ ಅಂತಾರೆ. ಒಂದು ವೇಳೆ ನಾವೇನಾದರೂ ಈ ಮಕ್ಕಳ ಆಸೆಗಳನ್ನು ಈಡೇರಿಸಿದರೆ ಅದು ದೇವರ ಆಸೆಯನ್ನ ಈಡೇರಿಸಿದಂತೆಯೇ. ಸುರೇಶ್ 14 ವರ್ಷದ ಬಾಲಕ, ಲಾಲ್ಬಾಗ್ ಬಳಿ ಇರುವ ಸಿದ್ದಾಪುರ ಏರಿಯಾದಲ್ಲಿ ವಾಸ ಮಾಡ್ತಾನೆ. ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದಾನೆ. ಈತ ತುಂಬಾ ಚೂಟಿ, ಏನಾದರೂ ಆಟ ಆಡೋದಕ್ಕೆ ತುಂಬಾ ಇಷ್ಟ. ನನ್ನ ಹೆಸರು ಸುರೇಶಂ. ನಾನು ಮುಂಬೆಗಳ ಸ್ಕೂಲ್ ಓದ್ತಾ ಇದ್ದೀನಿ, 9th ಸ್ಟ್ಯಾಂಡರ್ಡು. ನಾನು ಕಾಫಿ ಶಾಪಲ್ಲಿ ಒಂದು ಚೆನ್ನಾಗಿರೋ ಕಾಫಿ ಕುಡಿಬೇಕಂತ ಆಸೆ, ಚೆನ್ನಾಗಿರೋ ಕೇಕ್ ತಿನ್ಬೇಕಂತ ಆಸೆ. ನಮ್ಮ ನಾನಿರುವುದೇ ನಿಮಗಾಗಿ ತಂಡ ಸುರೇಶ್ನ ಆಸೆಯನ್ನ ಈಡೇರಿಸಲು ನಿರ್ಧರಿಸಿತು. ಇದನ್ನ ಆತನಿಗೆ ಹೇಳಿದಾಗ ಆತ ತುಂಬಾನೇ ಖುಷಿಯಾದ. ನಾಚಿಕೆ ಸ್ವಭಾವವಾದರೂ ತುಂಬಾ ಸಂತಸಗೊಂಡಿದ್ದಾನೆ. ಕೇಕ್ಗಳು, ಕಾಫಿಗಳು ಕೊಡ್ತಾನೇ ಇದ್ದಾರೆ. ಸುರೇಶ ಈಗ ತನ್ನ ಆಸೆ ಈಡೇರಿದ್ದಕ್ಕೆ ತುಂಬಾ ಖುಷಿಯಾಗಿದ್ದಾನೆ. ಇದು ಆತನಿಗೆ ಒಂದು ಹೊಸ ಅನುಭವ. ಇದು ಇಂದಿನ ಚಿಕ್ಕ ಬಾಲಕನ ಚಿಕ್ಕ ಆಸೆ.